ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ಇಲ್ಲಿ ಆಸ್ತಿಯನ್ನ ಕೊಡೋದಕ್ಕೆ ಕುಟುಂಬಸ್ಥರು ನಕಾರ ವ್ಯಕ್ತಪಡಿಸಿರುವಂತಹ ಘಟನೆ ನಡೆದಿದೆ. ತುಮಕೂರಿನಲ್ಲಿ ಅಂತರ್ಜಾತಿ ವಿವಾಹ ಆಗಿದ್ದ ಯುವಕ ಇನ್ನು ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ನೀಡಲು ನಿರಾಕರಣೆ ತೋರಲಾಗಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಮದುವೆಯಾದ ಯುವಕ ಹಾಗೆ ಆತನ ತಾಯಿಗೆ ಮಚ್ಚಿನಿಂದ ಹಲ್ಲೆ ಕೂಡ ಮಾಡಲಾಗಿದೆ. ಕೆಂಪಮ್ಮ ಹಾಗೂ ನವೀನ್ ಎಂಬುವವರ ಮೇಲೆ ಈ ಒಂದು ಹಲ್ಲೆ ನಡೆದಿರುವಂಥದ್ದು ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಆಸ್ತಿಯಲ್ಲಿ ಪಾಲು ಕೊಡಲ್ಲ ಅಂತ ಯುವಕನ ದೊಡ್ಡಪ್ಪ ಕಿರಿಕನ್ನ ಶುರು ಮಾಡಿದ್ದಾರೆ. ಜಾತಿ ಕೆಡಿಸಿದ್ದೀರಾ ಅಂತ ಹೇಳಿ ಸಂಬಂಧಿಕರು ಇಲ್ಲಿ ಜಗಳವನ್ನ ಮಾಡ್ತಿದ್ದಾರೆ. ಸಂಬಂಧಿಕರಾದ ರಾಮಣ್ಣ, ತಂಗ್ಯಮ್ಮ, ಮಹೇಶ್ ಹಾಗೆ ಸಿದ್ದಮ್ಮ ಎಂಬುವವರಿಂದ ಮಾರಣಾಂತಿಕ ಹಲ್ಲೆ ಕೂಡ ನಡೆದಿರುವಂಥದ್ದು. ತುರುವೇಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ಜರುಗಿರುವಂಥದ್ದು. ಇನ್ನು ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಎಲ್ಲಿ ಮದುವೆ ಆಗಿದೆ? ನರಿಗಳಿಗೆ ಯಾರನ್ನು ನವೀನ ಕುಮಾರ್ ಅವ್ರನ್ನ ಮದುವೆ ಹೆಂಗೆ ಪ್ರೀತಿ ಮಾಡಿದ್ರು? ಪ್ರೀತಿ ಮಾಡಿ ಮದುವೆ ಆಗಿರೋದು, ಎಲ್ಲ ಒಪ್ಕೊಂಡು ಮದುವೆ ಆಗಿರೋದು. ಆದ್ರೆ ಅಂದ್ರೂ ಮದುವೆ ಆಗಿರೋಕ್ಕೆ ಆಕಷ್ಟು ಮದುವೆ ಆಗಿದ್ರು ಅಂತ ಹಿಂಸೆ ಕೊಡ್ತಾರೆ. ಯಾರು ಕೊಡ್ತಾರೆ? ಅವ್ರು ರಾಮವ್ರು ಅಂತ. ಏನು ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ಗಾಯಾಳು ನವೀನ್ ಸಹೋದರ ಆಗಿರುವಂತಹ ಅರುಣ್ ಕುಮಾರ್ ಎಂಬುವವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಏನಿದು ಸರ್ ಸ್ಟೋರಿ? ಅಂದ್ರೆ ಬೇರೆ ಜಾತಿ ಹುಡುಗಿನ ಮದುವೆ ಆಗಿದ್ದಕ್ಕೆ ಆಸ್ತಿಯಲ್ಲಿ ಪಾಲಿಲ್ಲ ಅಂತ ದೊಡ್ಡಪ್ಪ ಹೇಳ್ತಿದ್ದಾರೆ, ಹಲ್ಲೆ ಕೂಡ ನಡೆಸಿದ್ದಾರೆ ಅನ್ನೋದ್ರ ಕುರಿತು ನಮಗೆ ಮಾಹಿತಿ ಇರುವಂಥದ್ದು. ಏನು ಆಕ್ಚುಲಿ ಇದು ಸ್ಟೋರಿ ಅಂತ? ಮೇಡಮ್, ಅದು ನಮ್ಮ ಅಪ್ಪರು ಟೋಟಲ್ 5 ಜನ ಹೆಣ್ಮಕ್ಳು, 4 ಜನ ಹೆಣ್ಮಕ್ಳು ಇದ್ದು. ಓಕೆ. ಅಪ್ಪಾಜಿ ಒಬ್ಬರೇ ಮುಂಚೆಯಿಂದ ಊರಲ್ಲಿ ಇರ್ತಾರೆ, ಎಲ್ಲ ಸೆಟ್ಲ್ ಆಗಿದ್ರು. ಸೊ ಲಾಕ್ಡೌನ್ ಆದಾಗಿಂದ ಇವರೆಲ್ಲ ಬೆಂಗಳೂರು ಕಡೆಯಿಂದ ಊರ್ ಕಡೆಗೆ ಬಂದ್ರು ಮೇಡಮ್. ಇಲ್ಲಿವರೆಗೂ ಆಸ್ತಿ ಏನ್ ಭಾಗ ಆಗಿಲ್ಲ. ಸುಮಾರು ನಮ್ದೊಂದು 15-16 ಎಕರೆ ಜಮೀನ್ ಇದ್ದು. ಓಕೆ. ಎಲ್ರು ಎಲ್ಲ ಆಸ್ತಿ ನಾವೇ ಮಾಡ್ತಾ ಇದ್ವಿ ಮೇಡಮ್, ಭಾಗ ಏನಾಗಿರ್ಲಿಲ್ಲ. ಆಮೇಲೆ ಅಪ್ಪಾಜಿ ಮಾಡಿದಾಗ ಲಾಕ್ಡೌನ್ ಇಂದ ನಮಗೆಲ್ಲ ಹೊಡೆದು ಆಸ್ತಿಗೆ ಬರ್ದೇ ಇರಂಗ್ ಮಾಡಿದ್ರು. ಆಮೇಲೆ ನಾವು ಕೇಸ್ ಹಾಕಿದ್ವಿ ಮೇಡಮ್. ಕೇಸ್ ಹಾಕ್ಮೇಲೆ ಆಸ್ತಿ ಕೇಸ್ ವಿಚಾರ ಹಂಗೆ ನಡೀತಾ ಇತ್ತು. ಅದಾದ್ಮೇಲೆ 2 ವರ್ಷದಿಂದ ನಮ್ಮ ಅತ್ತೆ ಇಂಟರ್ ಕ್ಯಾಸ್ಟ್ ಜೇನುಕುರುಬ ಅನ್ನೋ ಇಂಟರ್ ಕ್ಯಾಸ್ಟ್ ನ ನಾವು ಬಂದು 3A ಮೇಡಮ್, ಗೌಡಾಸ್ ಬರ್ತೇವೆ ಒಕ್ಕಲಿಗ. ನಾವು ಇದರಿಂದ HD ಕೋಟೆ ಹತ್ರ ಇಂದ ಒಂದು ಆಡಿಯಿಂದ ನಮ್ಮ ಅತ್ತೆನ ಮದ್ವೆ ಮಾಡ್ಕೊಂಡ್ವಿ. ಅವ್ರು ಮದ್ವೆ ಮಾಡ್ಕೊಂಡಾಗಿಂದ ಮದ್ವೆ ದಿನ ಕೂಡ ಅವ್ರು ನಮಗ್ ತುಂಬಾ ಟಾರ್ಚರ್ ಮಾಡಿದ್ರು. ಹೆಂಗೋ ದೇವಸ್ಥಾನ ಹತ್ರ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದ್ವಿ. ಅದಾದ್ಮೇಲೆ ಕೂಡ ನಮಗ್ ತುಂಬಾ ಟಾರ್ಚರ್ ಜಾಸ್ತಿ ಮಾಡಿ ಕೀಳ್ ಜಾತಿ ಅವ್ರನ್ನ ಮದ್ವೆ ಮಾಡ್ಕೊಂಡ್ರು. ನಮ್ಮ ಜಾತಿ ಎಲ್ಲ ಹಾಳು ಮಾಡಿದ್ರು. ಅವ್ರಿಗೆ ಆಸ್ತಿ ಕೊಡಲ್ಲ ಅಂತೆಲ್ಲ ತುಂಬಾ ನಮಗೆ ಕೊಲೆ ಬೆದರಿಕೆ ಎಲ್ಲ ಹಾಕಿ ತುಂಬಾ ಟಾರ್ಚರ್ ಮಾಡ್ತಾನೆ ಇದ್ರು ಮೇಡಮ್. ಈಗ ಬೇರೆ ಜಾತಿ ಹುಡುಗಿನ ಮದ್ವೆ ಆಗಿದ್ದಕ್ಕೆ ನಿಮ್ಮ ಅಣ್ಣ ಅಥವಾ ತಮ್ಮ ಆಗಿದ್ದಕ್ಕೆ ಅದರಿಂದ ನಿಮ್ಗೇನು ಬೇಜಾರಿಲ್ಲ, ನಿಮ್ ತಂದೆ ತಾಯಿಗೇನು ಬೇಜಾರಿಲ್ಲ. ಇಲ್ಲಿ ಓನ್ಲಿ ನಿಮ್ ದೊಡ್ಡಪ್ಪ ಅವರಿಗೆ ಬೇಜಾರು, ಜಾತಿ ಕೆಡಿಸಿದೀರಾ ಅಂತ ಆರೋಪ ಮಾಡಿರೋದಾ? ಹೌದು ಮೇಡಮ್, ನಮ್ಗೆ ಅದ್ರ ಬಗ್ಗೆ ಏನು ನಾವೆಲ್ಲ ಮನೇಲಿಂದ ಒಪ್ಪಿ, ಹುಡುಗಿ ಮನೇಲಿ ಮತ್ತೆ ನಮ್ಮ ಮನೇಲಿ ಎಲ್ರು ನಾವು ಒಪ್ಪಿನೇ ಮದ್ವೆ ಮಾಡ್ಕೊಂಡಿದ್ದು ಮೇಡಮ್. ಓಕೆ. ನಮಗ್ ಅದ್ರ ಸಮಸ್ಯೆನೇ ಇಲ್ಲ ಮೇಡಮ್. ನಮ್ಮನೇಲಿ ಚೆನ್ನಾಗೇ ಇದಾರೆ. ನಮ್ಮನೇಲಿ ಎಲ್ರು ನಾವೆಲ್ಲ ಜೊತೆಲೇ ಇರೋದು. ಅಮ್ಮ, ಅಣ್ಣ, ಅದಕ್ಕೆ ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಇದೀವಿ ಮೇಡಮ್. ನಮ್ಗೆ ಅದ್ರ ಸಮಸ್ಯೆನೇ ಇಲ್ಲ. ಬಟ್ ಇವ್ರು ಅದು ಆದಾಗಿಂದ ಸುಮಾರು ಸಲ ನಮಗೆ ಕೊಲೆ ಬೆದರಿಕೆ ಹಾಕಿದ್ರೆ, ಸುಮಾರು ಸಲ ಹೊಡೆದು ಪ್ರಯತ್ನ ಮಾಡಿದ್ರು ಮೇಡಮ್. ಅದಕ್ಕೆ ಮುಂಚೆ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಅವ್ರು ಅದನ್ನ ಬಿಡಿಸ್ಬೇಕು ಅಂತ, ಹುಡುಗಿಗೆ ಏಜ್ ಆಗಿಲ್ಲ ಅಂತ ಕೂಡ ಕಂಪ್ಲೇಂಟ್ ಮಾಡಿದ್ರು. ನಮ್ಮ ಹತ್ರ ಡಾಕ್ಯುಮೆಂಟ್ ಇತ್ತು, ಸಬ್ಮಿಟ್ ಮಾಡಿ ನಾವು ಅದ್ ಕೇಸ್ ನ ಕ್ಲೋಸ್ ಮಾಡಿದ್ವಿ ಮೇಡಮ್. ಆ ಟೈಮಲ್ಲಿ ನಮ್ಮ ಅತ್ತೆ ಕಡೆಯಿಂದ ಮಹಿಳಾ ಆಯೋಗಕ್ಕೆ ಮತ್ತೆ ಹ್ಯೂಮನ್ ರೈಟ್ಸ್ ಕಮಿಷನ್ಗೆಲ್ಲ ನಾವು ಕಂಪ್ಲೇಂಟ್ ಮಾಡಿದೀವಿ. ಅದು ಕಂಪ್ಲೇಂಟ್ ಕಾಪಿನೂ ಇದೆ ಮೇಡಮ್. ಬಟ್ ಇವಾಗ ನಮ್ಮ ಅತ್ತೆ ಅವ್ರು ಇರ್ಲಿಲ್ಲ ಮೇಡಮ್. ಅವ್ರ ಊರಲ್ಲಿ ಯುಗಾದಿ ಹಬ್ಬ ಇತ್ತು ಅಂತ ಊರಿಗೆ ಹೋಗಿದ್ರು. ಆ ಟೈಮಲ್ಲಿ ಏಕಾಏಕಿ ಅಣ್ಣ ಮತ್ತೆ ಅಮ್ಮ ಹೊಲದಲ್ಲಿ ಕೆಲಸ ಮಾಡ್ತಿರೋ ಟೈಮಲ್ಲಿ ಏಕಾಏಕಿ ಹೋಗಿ 5 ಜನ ಸಿದ್ದಮ್ಮ, ಮಹೇಶ್, ರಾಮಣ್ಣ ಮತ್ತೆ ತಂಗಮ್ಮನವ್ರು ಹೋಗಿ ಅಟ್ಯಾಕ್ ಮಾಡಿ ಆ ತರ ಹೊಡೆದು ಮಚ್ಚಲೆಲ್ಲ ಹೊಡೆದು ಮಾರಾಟ ದಡಿ ಮತ್ತೆ ಹೋಗಿದ್ರು ಮೇಡಮ್. ತಪ್ಪಿಸ್ಕೊಂಡು ತುರುವೇಕೆರೆ ಸ್ಟೇಷನ್ ಓಡೋಗಕ್ಕೆ ಹೋಗಿದ್ದಾರೆ. ತುಂಬಾ ಊರವ್ರನ್ನೆಲ್ಲ ಕೊಲೆ ಬೆದರಿಕೆ ಹಾಕಿ ಎದುರ್ತಾರೆ ಮೇಡಮ್. ಊರವ್ರು ಯಾರು ಇವ್ರು ಹೊಡಿತಿದ್ರು ಬಂದ್ರೆ ನಿಮ್ಮನ್ನು ಬಿಡಲ್ಲ ಅಂತ ಹೇಳಿ ಯಾರು ಅಂದ್ರೆ ಗಂಡಸ್ರುಗಳು ಯಾರು ಮನೆ ಹತ್ರ ಇಲ್ಲ ಮೇಡಮ್. ಹೆಂಗಸ್ರು ಮಕ್ಳು ಇದ್ರಂತ ಯಾರೋ ಒಂದ್ 4-5 ಜನ. ಶನಿವಾರ ಬೆಳಗ್ಗೆ ಒಂದು 10 ಗಂಟೆಗೆ ಘಟನೆ ನಡೆದಿದ್ದು. ನಾನ್ ಬೆಂಗಳೂರಲ್ಲಿ ಇರೋದು ಮೇಡಮ್. ನಾನು ಸ್ಟಡೀಸ್ ಮಾಡ್ತಾ ಇದ್ದೆ.
ಸೊ ಮಾರಕಾಸ್ತ್ರಗಳಿಂದ ಹೊಡೆದಿರೋ ಟೈಮಲ್ಲಿ ಅವರೆಲ್ಲ ಮನೆ ಒಳಗಡೆಯಿಂದನೇ ನೋಡಿದ್ದಾರೆ. ಹೊಡೆದಿರೋದು ಇವ್ರ ಮಚ್ಚೆಲ್ಲ ಬೀಸಿದ್ದಾರೆ ಮೇಡಮ್. ಓಕೆ. ತಪ್ಪಿಸ್ಕೊಂಡು ಹೆಂಗೋ ಬೈಕ್ ಎತ್ಕೊಂಡು ಓಡೋದಾಗ ಮೈಸೂರು ಅವ್ರು ಸುಮಾರು ನಮ್ಮ ತಾಲೂಕಿಗೂ ನಮ್ಮೂರಿಗೂ ಒಂದು 30-35 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಅದು ಮಧ್ಯದಲ್ಲಿ ಮತ್ತೆ ಇವ್ರು ಕಾರಲ್ಲಿ ಫಾಲೋ ಮಾಡ್ಕೊಂಡು ಎಲ್ಲರೂ ಹೋಗಿದ್ದಾರೆ ಮೇಡಮ್. ಈಗ ಪೊಲೀಸರು ಬಂದ್ರು, ಅವ್ರೇನ್ ಹೇಳಿದ್ರು ಸರ್? ಮೇಡಮ್ ಇದರಲ್ಲಿ ನಮ್ಗೆ ಅನ್ಸಿದ ಪ್ರಕಾರ ಅವರು ನೇರ ಸಂಪರ್ಕದಲ್ಲಿ ಇದ್ದಾರೆ ಮೇಡಮ್. ಈ ತುರುವೇಕೆರೆ ತಾಲೂಕಿನ ಸಂಗಮೇಶ್ ಮೇಟಿ ಅಂತ ಏನ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೋ ಅವ್ರ ನೇರ ಸಂಪರ್ಕದಲ್ಲಿ ಅವ್ರ ಮೇಲೆ FIR ಶನಿವಾರ ಸಂಜೆನೆ ನಾನೇ ಹಾಕ್ತಿದ್ದೀನಿ ಮೇಡಮ್. ಅಮ್ಮಂಗೆ ಎದ್ ಬರಕ್ ಆಗ್ತಿರ್ಲಿಲ್ಲ, ಹಾಸ್ಪಿಟಲ್ ಅಲ್ಲಿ ಇದ್ದು ಅವ್ರ ಕಡೆಯಿಂದ ಸ್ಟೇಷನ್ ಕಂಪ್ಲೇಂಟ್ ಬರ್ಸಿ ನಾನೇ ಹಾಕ್ತಿದ್ದೀನಿ. ಭಾನುವಾರ ಎಲ್ಲ ಹೋಗಿ ಪೊಲೀಸ್ ಸ್ಟೇಷನ್ ಹತ್ರನೇ ಇದ್ದಾರೆ ಮೇಡಮ್. ಯಾವ್ದೇ ತರ ಆಕ್ಷನ್ ತಗೊಂಡಿಲ್ಲ. ಸಂಗಮೇಶ್ ಮೇಟಿ ಅವರು ಭಾನುವಾರ ಫೋನ್ ಮಾಡಿ ನನ್ನನ್ನೇ ಗದರಿಸಿ ಸ್ಪಾಟ್ ಮಾಜೂರು ಬರ್ತೀವಿ ಬನ್ನಿ, ಸ್ಪಾಟ್ ಮಾಜೂರು ಮಾಡ್ತೀವಿ ಅಂತ ಅವ್ರು ನನ್ನನ್ನು ಕರೆದ್ರು ಮೇಡಮ್. ನಾನು ಹೇಳ್ದೆ ಇದು ನಡೆದಾಗ ಗಲಾಟೆ ನಡೆದಾಗ ನಾನು ಕೂಡ ಸ್ಪಾಟ್ ಅಲ್ಲಿ ಇಲ್ಲ. ಇವನ್ ಯಾರು ಕೂಡ ಕರೆಕ್ಟ್ ಆಗಿ ಏನಾಯ್ತು ಅಂತ ಕನ್ಫರ್ಮ್ ಆಗಿ ನೋಡಿಲ್ಲ. ಇವ್ರು ಹೊಡೆದಾಡಿದ್ದು ಓಡೋಗಿದ್ದು ಅಷ್ಟೇ ನೋಡಿದಾರೆ ಮೇಡಮ್ ಊರವರು. ಓಕೆ. ಹಂಗಾಗಿ ಅವ್ರು ಬರೋವರೆಗೂ ನಾನು ಸ್ಪಾಟ್ ಮಾಜೂರಿಗೆ ಬರಲ್ಲ ಅಂತ ನಾನು ಹೇಳ್ದೆ ಮೇಡಮ್. ಅವ್ರು ಹಂಗೆ ಹಿಂಗೆ ಅಂತ ಹೇಳಿ ಮೊನ್ನೆವರೆಗೂ ನಾವು ಬೇರೆ ಬೇರೆ ಕಡೆಯಿಂದ ಇದ್ ಮಾಡಿ ನಾನು SP ಆಫೀಸ್ ಹತ್ರ ಹೋಗಿ ಇದ್ ಮಾಡೋವರೆಗೂ ಅವರು ಊರಿಗೆ ಬಂದೇ ಇಲ್ಲ ಮೇಡಮ್. ಒಂದ್ಸಲಿ ಬಂದು ವಿಸಿಟ್ ಕೊಟ್ಬಿಟ್ಟು ಹೋಗಿರೋದಷ್ಟೇ. ಅವರು ನೆನ್ನೆ ನಾನು ಊರಲ್ಲಿದ್ದ ಕೂಡ ನನ್ ಮೇಲೆ ಕೂಡ ಅಲ್ಲೇ ಮಾಡಕ್ ಮತ್ತೆ ಎಲ್ಲ ಓಡಾಡ್ತಾ ಇದ್ರು ಮೇಡಮ್. ನಾವು ಮನೆಗೆ ಬಂದಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಏನ್ ಮಾಡ್ತೀರಾ ಅಂತ ಎಲ್ಲ ಹೇಳ್ಕೊಂಡು. ಈಗ ನೆಕ್ಸ್ಟ್ ಏನು ಸರ್, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮೇಡಮ್ ನೆಕ್ಸ್ಟ್ ನಾವು ಅಮ್ಮ ಇವಾಗ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಅವ್ರಿಗೆ ತುಂಬಾ ಏಟ್ ಆಗಿದೆ ಮೇಡಮ್. ಮುಖಕ್ಕೆಲ್ಲ ಇದಾಗಿ ತಲೆಗೆಲ್ಲ ಏಟ್ ಬಿದ್ದಿದೆ. ಮತ್ತೆ ಎದೆಗೆ ಇದು ಏರ್ ಬ್ಲಾಕ್ ಆಗಿದೆ. ಅದು ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಇಲ್ಲಿ BGS ಹಾಸ್ಪಿಟಲ್ ಇಂದ ಬೆಂಗಳೂರಿಗೆ ವಿಕ್ಟೋರಿಯಾಗೆ ಬರ್ತಿದ್ದಾರೆ. ಸೊ ನಮ್ಗೆ ಇದ್ರ ಬಗ್ಗೆ ತೀವ್ರವಾಗಿ ತನಿಖೆ ಆಗ್ಬೇಕು. ಮತ್ತೆ ಅವರು ನಮ್ಗ ತುರುವೇಕೆರೆಯಲ್ಲಿರೋ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ನಂಬಿಕೆ ಇಲ್ಲ ಮೇಡಮ್. ಖಂಡಿತ ತನಿಖೆ ಆಗ್ಲಿ ಸರ್. ಇಲ್ಲಿ ಪಾಲ್ ಬರ್ಬೇಕಾಗಿರೋದು ನಿಮ್ ತಂದೆಯವ್ರಿಗೆ. ಸೊ ನಿಮ್ ತಂದೆಯವರು ನಿಮಗೆ ಕೊಡಬೇಕಾಗಿರೋದು ಅದು ಅವ್ರ ಇಷ್ಟ. ಬಟ್ ಇಲ್ಲಿ ನಿಮ್ ದೊಡ್ಡಪ್ಪ ಯಾಕೆ ಈ ರೀತಿ ಖ್ಯಾತೆ ತೆಗ್ದಿದ್ದಾರೋ ಗೊತ್ತಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ತನಿಖೆ ಆಗುತ್ತೆ ಅಂತ. ಒಟ್ನಲ್ಲಿ ನ್ಯಾಯ ಸಿಗ್ಲಿ ಅಷ್ಟೇ ನಾವು ಕೂಡ ನಮ್ಮ ಜಿ ಕನ್ನಡ ನ್ಯೂಸ್ ವತಿಯಿಂದ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ.